ವೆಲ್ಕಮ್ ಟು ಅವರ್ ಚಾನಲ್ ಸನ್ಲೈಟ್ ಟು ಸನ್ ಡ್ಯೂನ್ಸ್. ಇನ್ನೊಂದು ಬ್ಯೂಟಿಫುಲ್ ಮೆಮರಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಲಾಸ್ಟ್ ಹಾಲಿಡೇ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಫ್ರಾನ್ಸ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸ್ವಿಟ್ಜರ್ಲ್ಯಾಂಡ್ ಸ್ವಲ್ಪ ಡಿಲೇ ಆಯಿತು. ಇವಾಗ ನಿಮಗೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ನೋಡಿ. ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ವೆರಿ 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 ಬ್ಯೂಟಿಫುಲ್ ಕಂಟ್ರಿ. ಇವಾಗ ನಾವು ಲುಝೆನ್ ಸಿಟಿಗೆ ತಲುಪಿದ್ದೀವಿ. ಇಲ್ಲಿಯ ವೆರಿ ಫೇಮಸ್ ಬ್ರಿಡ್ಜ್, ಚಾಪಲ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಫುಲ್ ಸಿಟಿ ಓಡಾಡೋಣ ಅಂತ. ನನ್ನ ಮಗ ನೋಡಿ ಹೀರೋ. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಕ್ಲೀನೆಸ್ಟ್ ಸಿಟೀಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ಓವರಾಲ್ ಸ್ವಿಟ್ಜರ್ಲ್ಯಾಂಡೇ ತುಂಬಾ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ವೆರಿ ವೆರಿ ಬ್ಯೂಟಿಫುಲ್. ಇದಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ಇಂಥದ್ದನ್ನೇ ನೋಡಬೇಕಂತ ಏನೂ ಇಲ್ಲ. ಜಸ್ಟ್ ಇಲ್ಲಿ ಓಡಾಡೋದು ವೈಬ್. ಈ ಹಳೆ ಬಿಲ್ಡಿಂಗ್ಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವಾಟರ್ ಫೀಚರ್, ನೇಚರ್, ಜನರು, ಇದನ್ನು ಎಂಜಾಯ್ ಮಾಡೋದಾದರೆ ಈ ಜಾಗ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿ ಓಡಾಡಲಿಕ್ಕೆ ನೀವು ಕಾರ್ ತೊಗೊಂಡು ಬಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಸ್ವಲ್ಪ ನೀವು ಬೇರೆ ಕಡೆ ಪಾರ್ಕ್ ಮಾಡಿ ಬರಬೇಕು. ಆ್ಯಂಡ್ ಪಾರ್ಕಿಂಗ್ ಫೀಸ್ ಸ್ವಲ್ಪ ಹೈ ಇರುತ್ತೆ. ಅದು ಆರ್ಲಿ ಚಾರ್ಜಸ್ ಮಾಡ್ತಾರೆ. ಆದ್ದರಿಂದ ಪಾರ್ಕ್ ಹೌಸ್ ಅಂತ ಹೇಳ್ತಾರೆ ಜಾಗ, ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಬರಬೇಕು. ಬಟ್ ಸಿಟಿ ಒಳಗಡೆ ಓಡಾಡೋಕ್ಕೆ ನೀವು ನಡೆಯೋದು ಈಸಿಯೆಸ್ಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬ ತುಂಬ ಕನ್ವೀನಿಯೆಂಟ್. ನೀವು ಇಲ್ಲೇ ಇರೋದಾದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಯೂಸ್ ಮಾಡ್ಬೋದು. ನಾವಿವತ್ತು ಕಾರ್ ತಂದುಬಿಟ್ಟು ಪಾರ್ಕಿಂಗ್ ಹೌಸಲ್ಲಿ ನಿಲ್ಲಿಸಿದ್ವಿ. ಯಾಕಂದರೆ ಇಲ್ಲಿಂದ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಲುಝೆನ್ ಸಿಟಿ ಬ್ಯೂಟಿಫುಲ್ ಆಗಿದೆ. ತುಂಬ ಟೂರಿಸ್ಟ್ ಇದ್ದಾರೆ. ನಿನ್ನೆ ನಾವು ಅಲ್ಲಿ ಹೋದಾಗ ಫ್ರಾನ್ಸಲ್ಲಿ ಆಲ್ಸೇಸ್ ರೀಜನಲ್ಲಿ ಜಾಸ್ತಿ ಜನ ಇಂಡಿಯನ್ಸ್ ಅಂತೂ ಇರಲೇ ಇಲ್ಲ, ಬೇರೆ ನ್ಯಾಷನಾಲಿಟಿದ್ರು. ಇಲ್ಲಿ ಎಲ್ಲ ಮಿಕ್ಸ್. ಆ್ಯಂಡ್ ಆ್ಯಸ್ ಯೂಶ್ವಲ್ ಸ್ವಿಟ್ಜರ್ಲ್ಯಾಂಡ್ ಇಸ್ ವೆರಿ ಕ್ಲೀನ್. ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಕ್ಯಾಥೆಡ್ರಲ್ಸ್ ಇದೆ, ವಿಸಿಟ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನಾವು ಹೋಗಿದ್ವಿ, ನನಗೆ ತುಂಬ ಇಷ್ಟ ಕ್ಯಾಥೆಡ್ರಲ್ಸ್ ನೋಡೋದು. ಸೊ ಹೋಗಿದ್ವಿ. ಇದು ತುಂಬ ಚೆನ್ನಾಗಿತ್ತು. ಸೊ ನಾವು ಹೋಗಿರೋದು ಕ್ರಿಸ್ಮಸ್ ಸೀಸನ್, ಅಷ್ಟು ಕ್ರೌಡ್ ಇರಲಿಲ್ಲ. ಚೆನ್ನಾಗಿ ಒಂದೂವರೆ ಗಂಟೆ ಆದರೂ ನಾವಿಲ್ಲಿ ಓಡಾಡಿದ್ದೀವಿ. ಅದ್ರ ಮಧ್ಯದಲ್ಲಿ ಒಂದು ಕಾಫಿ, ಆಮೇಲೆ ಒಂದು ಕ್ರೊಸಾನ್ ತಂದ್ವಿ. ಮತ್ತು ಚಾಕ್ಲೇಟ್ ಸ್ಟೋರ್ಸ್ ವಿಸಿಟ್ ಮಾಡಬೇಕು. ಇದು ಒಂದು ಫೇವ್ರೆಟ್ ಪ್ಲೇಸ್ ನಂದು. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಹೋಗಿದ್ವಿ. ಇಲ್ಲಿ ನೋಡಿ ಚಾಕ್ಲೇಟ್ ಫೌಂಟೇನ್ ತುಂಬ ಚೆನ್ನಾಗಿರುತ್ತೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಚಾಕ್ಲೇಟ್ ತಿಂದರೆ ನಿಮಗೆ ವರ್ಲ್ಡಲ್ಲಿ ಎಲ್ಲೂ ಚಾಕ್ಲೇಟ್ ಇಷ್ಟ ಆಗಲ್ಲ. ಇದು ನನ್ನ ಫೀಲಿಂಗ್ ಅಷ್ಟೇ. ಬೆಸ್ಟ್ ಚಾಕ್ಲೇಟ್ ಸಿಗುತ್ತೆ ಇಲ್ಲಿ. ಫುಲ್ ಸಿಟಿಯಲ್ಲಿ ನೀವು ಹೋದಲ್ಲೆಲ್ಲ ನೀರು ಕಾಣುತ್ತೆ. ಜನರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಚಳಿ ಇದೆ, -1 ಡಿಗ್ರೀಸ್. ಆದರೂ ಜಾಕೆಟೆಲ್ಲ ಹಾಕ್ಕೊಂಡು ಜನರು ಆರಾಮಾಗಿ ಓಡಾಡ್ತಾನೇ ಇದ್ದಾರೆ. ಇದು ನಮ್ಮದು 3-4 ಸಲ ಆಯಿತು ಸ್ವಿಟ್ಜರ್ಲ್ಯಾಂಡ್ ಬರೋದು. ಒಂದು ಚೂರು ಚೇಂಜ್ ಆಗಿಲ್ಲ ಗೊತ್ತಾ. ಇದ್ದ ಹಾಗೆಯೇ ಇದೆ. ಅದೇ ಕ್ಲೀನ್ಲಿನೆಸ್, ಅದೇ ನ್ಯಾಚುರಲ್ ಬ್ಯೂಟಿ, ತುಂಬ ಚೆನ್ನಾಗಿದೆ. ಬಟ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸಿಟೀಸ್ ಇನ್ ದ ವರ್ಲ್ಡ್. ಸೊ ಎಲ್ಲನೂ ತುಂಬ ಎಕ್ಸ್ಪೆನ್ಸಿವ್. ಆ್ಯಸ್ ಅ ಹಾಲಿಡೇ ಬರಲಿಕ್ಕೆ ತುಂಬ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿಲ್ಲ ಅಂದರೆ ಪ್ಲ್ಯಾನ್ ಮಾಡಿ ಒಂದ್ಸಲ. 2 ಅವರ್ಸ್ ಓಡಾಡಿರಬೇಕು ನಾವು. ನಡೆದಿರೋದು ಅನಿಸಲೇ ಇಲ್ಲ. ವೆದರ್ ತುಂಬಾ ಚೆನ್ನಾಗಿತ್ತು. 2 ಕಾಫಿ ಬ್ರೇಕ್ ತೊಗೊಂಡ್ವಿ ಮಧ್ಯದಲ್ಲಿ. ಒಂಚೂರು ಸ್ನ್ಯಾಕ್ಸ್ ತಿಂದ್ವಿ, ಚಾಕ್ಲೇಟ್ ಶಾಪಿಂಗ್ ಮಾಡಿದ್ವಿ. ಇವಾಗ ನಾವು ಹೋಗ್ತಾ ಇರೋದು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಂಗಲ್ಬರ್ಗ್ನ ಪೋಸ್ಟ್ ಕಾರ್ಡ್ ವಿಲೇಜ್ ಅಂತಲೇ ಕರೀತಾರೆ. ಯಾಕಂದರೆ ಇದು ನೋಡಲಿಕ್ಕೆ ತುಂಬ 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 ಬ್ಯೂಟಿಫುಲ್ ಆ್ಯಂಡ್ ವೆರಿ ವೆರಿ ಸಿನಿಕ್. ಇಲ್ಲಿಗೆ ಹೋಗೋದಾದರೆ ನೀವು ಟ್ರೈನಲ್ಲಿ ಹೋಗ್ಬೋದು, ಇಲ್ಲ
ನಿಮ್ಮ ಕಾರ್ ತೊಗೊಂಡಿದ್ರೆ ನೀವು ಕಾರಲ್ಲಿ ಹೋಗ್ಬೋದು. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಅರೌಂಡ್ 40 ಮಿನಿಟ್ಸ್ ಡ್ರೈವ್ ಆಗುತ್ತೆ ಲುಝೇನ್ ಸಿಟಿಯಿಂದ. ನಮ್ಮ ಮನೇಲಿ ಹೇಗೋ ಬೇಜಾನ್ ಡ್ರೈವರ್ಸ್ ಇದ್ದಾರಲ್ವಾ, ಡ್ರೈವಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ನಮ್ಮ ಇವತ್ತಿನ ಡ್ರೈವರ್ ಆರ್ಯನ್, ಸಂತೋಷ್ ಆರ್ಯನ್ ಪಕ್ಕ ಕೂತ್ಕೊಂಡಿದ್ದಾರೆ, ನಾನು ಆಶಿತಾ ಹಿಂದ್ಗಡೆ. ತುಂಬ ಬ್ಯೂಟಿಫುಲ್ ಡ್ರೈವ್. ಟ್ರೈನಲ್ಲಿ ಹೋದರೂ ನಿಮಗೆ ಇದೇ ಥರ ವ್ಯೂ ಸಿಕ್ಕುತ್ತೆ. ನಾವು ಮೊದಲೊಂದು ಸಲ ಬಂದಾಗ ಟ್ರೈನಲ್ಲೂ ಹೋಗಿದ್ವಿ. ಬ್ಯೂಟಿಫುಲ್ ವ್ಯೂ ಇದೆ ಟ್ರೈನಿಂದನೂ. ಕಾರಲ್ಲಾದರೂ ಸೇಮ್, ಬಟ್ ಓನ್ಲಿ ಡಿಫ್ರೆನ್ಸ್ ಅಂದರೆ ಕಾರಲ್ಲಿ ಹೋಗ್ತಾ ಇದ್ದರೆ ನಿಮಗೆ ನಾನು ಮಧ್ಯದಲ್ಲಿ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿಬೇಕಂದ್ರೆ ಇಟ್ ಈಸ್ ನೈಸ್. ನಿಮ್ಗೆ ಡ್ರೈವಿಂಗ್ ಮಾಡೋಕ್ಕೆ ಇಷ್ಟ ಇದ್ದರೆ ಕಾರ್ ತೊಗೊಳ್ಳೋದು ವಾಸಿ. ಮುಂದೆ ಹೋಗ್ತಾ ಹೋಗ್ತಾ ಗ್ರೀನರಿ ಎಲ್ಲ ಕಮ್ಮಿಯಾಗಿ ಫುಲ್ ವೈಟ್ ಆಗೋಯ್ತು ನೋಡಿ. ಎಷ್ಟು ಚೆನ್ನಾಗಿದೆ. ಪ್ರತಿ ಮರ ಗಿಡ ಎಲ್ಲ ಸ್ನೋವಲ್ಲಿ ಕವರ್ ಆಗೋಗಿದೆ. ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಥರ ಕಾಣ್ತಾ ಇದೆ ಅಲ್ವಾ? ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ತುಂಬಾ ಚೆನ್ನಾಗಿದೆ. ನೋಡಿ ಈ ಜಾಗ ಹೇಗಿದೆ ಅಂತ ಹೇಳಿ. ಫುಲ್ ಸ್ನೋ. ಆ್ಯಂಡ್ ನಾವು ಎಂಜಲ್ಬರ್ಗ್ ಅಂತ ಹೇಳೋ ವಿಲೇಜ್ ಹತ್ತಿರ ಇದ್ದೀವಿ. ಬಟ್ ದಾರಿಲೆಲ್ಲ ಇದೇ ಥರ ನೋಡಿ ಹೇಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಅಲ್ಲಿ ನೋಡಿ ಐಸ್ ಮೇಲೆ ಎಲ್ಲ ಸ್ಕೀಯಿಂಗ್ ಮಾಡ್ತಾ ಇದ್ದಾರೆ ತುಂಬ ಜನ. ದೂರದಲ್ಲಿ ಕಾಣ್ತಾ ಇದ್ದಾರೆ. ಇದು ಮೌಂಟ್ ಟಿಟಿಲಸ್ ಅಂತ. ನೋಡಿದಷ್ಟು ಸಾಕಾಗಲ್ಲ, ಎಷ್ಟು ಫೋಟೋಸ್ ತೆಗೆದ್ರೂ ಸಾಕಾಗಲ್ಲ. ಎಂಥ ಚೆನ್ನಾಗಿದೆ ಅಲ್ವಾ ಇದು? ಸ್ವರ್ಗ ಥರ ಇದೆ. ಇಲ್ಲಿ ಕೇಬಲ್ ಕಾರ್ಸ್ ಮತ್ತು ಎಲ್ಲ ಸ್ನೋ ಆ್ಯಕ್ಟಿವಿಟೀಸ್ ಫುಲ್ ಇಯರ್ ಹೀಗೆ ಇರುತ್ತಂತೆ. ಇಲ್ಲಿ ಗ್ಲೇಷಿಯರ್ ಕೇವ್ಸ್ ಇದೆ, ಆಮೇಲೆ ನಡ್ಕೊಂಡು ಹೋಗೋಕ್ಕೆ ಬ್ರಿಡ್ಜಸ್, ವೆರಿ ಬ್ಯೂಟಿಫುಲ್ ವ್ಯೂ. ಕೇಬಲ್ ಕಾರ್ ತೊಗೊಂಡು ನೀವು ಮೌಂಟ್ ಟಿಟಿಲಸ್ ಮೇಲೆ ತನಕ ಹೋಗಿಬಿಟ್ಟು ಬರ್ಬೋದು. ಆ್ಯಂಡ್ ವಾಕಿಂಗ್ ಟ್ರಯಲ್ಸು ಇದೆ. ನಡ್ಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಅಂದರೆ ಎಷ್ಟೊಂದು ಜನರು ನಾವು ನೋಡಿದ್ವಿ ನಾಯಿ ಇಟ್ಕೊಂಡು ವಾಕಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಹತ್ರದಲ್ಲೇ ಒಳ್ಳೆ ರೆಸ್ಟೋರೆಂಟ್ಸ್, ಚೀಸ್, ಚಾಕ್ಲೇಟ್ಸ್ ಇದ್ದೇ ಇದೆ. ಬಟ್ ಅದಕ್ಕೆ ಮುಂಚೆ ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ನಮಗೆ ಸ್ಕೀಯಿಂಗ್ ಬರಲ್ಲ, ಬಟ್ ಸ್ಕೀ ಮಾಡ್ತಾ ಇರೋರನ್ನ ನೋಡೋಣ ಅಂತ ಇಲ್ಲಿ ನಿಲ್ಲಿಸಿದ್ದು. ಮುಂದೆ ಹೋಗ್ತಾ ಇದ್ದಂಗೆ ಕ್ರೌಡು ಜಾಸ್ತಿ ಆಯಿತು. ನೋಡಿ ಪುಟ್ಟ ಪುಟ್ಟ ಮಕ್ಕಳನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಾವೆಲ್ಲ ಮಕ್ಕಳನ್ನ ಚಳಿಗೆ ಕರ್ಕೊಂಡು ಹೋಗೋಕ್ಕೆ ಭಯ ಪಡ್ತೀವಿ. ಇಲ್ಲಿ ನೋಡಿದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೀಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನಾಯಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಡಿಫ್ರೆಂಟ್ ಲೈಫ್ ಸ್ಟೈಲ್ ಅಲ್ವಾ? ಅಲ್ಲಿ ನೋಡಿ ನಾಯಿ ಮರಿನೂ ಇದೆ, ಒಂದು ಚಿಕ್ಕ ಮಗುನೂ ಇದೆ. ನಮ್ಮ ಹೀರೋ ಹೆಂಗೆ ಓಡ್ತಾ ಇವರಿಬ್ಬರು ಪುಟಾಣಿ ಮಕ್ಕಳಾಗೋಗಿದ್ದಾರೆ ಇಲ್ಲಿ ಬಂದು. ಫ್ರೆಶ್ ವಾಟರ್ ಇದು ಎಂಗಲ್ಬರ್ಗ್ದು. ಇದು ಟ್ಯಾಪ್ ವಾಟರ್ ಆ್ಯಕ್ಚುಲಿ ಫ್ರಮ್ ದ ಮೌಂಟನ್ಸ್ ಬರುತ್ತೆ. ಇಲ್ಲಿ ಯಾರು ಬಾಟಲ್ ವಾಟರ್ ತೊಗೊಳಲ್ಲ, ನಲ್ಲಿಯಿಂದ ಓಪನ್ ಮಾಡಿ ಕುಡಿಯೋ ನೀರಿದೆ ಅಷ್ಟೇ ಇದು. ಸ್ಕೀಯಿಂಗ್ ಮಾಡದೇ ನಮಗೆ ಸುಸ್ತಾಗಿ ಹಸಿವು ಆಗೋಯ್ತು ಅವ್ರನ್ನ ನೋಡಿ ನೋಡಿ.
ಇಲ್ಲಿ ಒಂದು ಸೂಪರ್ ಆಗಿರೋ ಬರ್ಗರ್ ಸಿಕ್ಕುತ್ತೆ ಅಂತ ಹೇಳಿದರು, ಅದಕ್ಕೆ ಈ ರೆಸ್ಟೋರೆಂಟ್ಗೆ ಬಂದ್ವಿ. ನೋಡಿ ಬರ್ಗರ್ ಸೈಜಸ್ ಹೇಗಿದೆ ಅಂತ. ಬರ್ಗರ್ ತುಂಬ ಚೆನ್ನಾಗಿತ್ತು, ತುಂಬಾ ಫಿಲ್ಲಿಂಗ್, ಹೊಟ್ಟೆ ತುಂಬೋಯ್ತು. ಒಂದು ಬೆಡ್ ಸಿಕ್ಕಿದ್ರೆ ಮಲ್ಕೊಬಿಡಬೇಕು ಅನಿಸಿತ್ತು. ಆದರೆ ವಾಪಸ್ ಹೋಗೋದನ್ನು ನೆನೆಸ್ಕೊಂಡು ಲೇಟ್ ಮಾಡೋದು ಬೇಡ, ವೆದರ್ ಚೇಂಜ್ ಆಗೋಗುತ್ತೆ ಅಂತ ಹೊರಟ್ವಿ. ಇಲ್ಲಿಂದ ನಾವು ವಾಪಸ್ ಸೆಂಟ್ ಲೂಯಿಸ್ಗೆ ಹೋಗೋಕ್ಕೆ 2.5 hours ಆದರೂ ಬೇಕು. ನ್ಯಾರೋ ರೋಡ್, ಸ್ವಲ್ಪ ಕತ್ಲೆ ಆದರೆ ಡ್ರೈವಿಂಗ್ ಕಷ್ಟ ಆಗುತ್ತೆ ಅಂತ ಬೇಗನೆ ಹೊರಟ್ವಿ. ನಮ್ಮದು ಲುಝೇನ್ ಆ್ಯಂಡ್ ಎಂಗಲ್ಬರ್ಗ್ಗೆ ನಮಗೆ ಫುಲ್ ಡೇ ಬೇಕಾಯ್ತು ಇವತ್ತು. ಬೆಳಿಗ್ಗೆ ಆರ್ಯನ್ಗೆ ನೋಡಿ ಏನು ಕೆಲಸ, ಗಾಡಿ ಒಂಚೂರು ಸ್ಲೈಟಾಗಿ ಐಸಲ್ಲಿ ಕವರ್ ಆಗಿತ್ತು ಎದ್ದೇಳಷ್ಟಕ್ಕೆ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾನೆ. ಇವತ್ತು ನಾವು ಹೋಗ್ತಾ ಇರೋದು ಜ್ಯೂರಿಕ್ಗೆ. ಸಂತೋಷ್ದೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರನ್ನ ಮೀಟ್ ಆಗೋಣ ಅಂತ. ಅವ್ರು ಮೀಟ್ ಮಾಡಿ ಮಧ್ಯಾಹ್ನಷ್ಟಕ್ಕೆ ವಾಪಸ್ ಬರೋ ಪ್ಲ್ಯಾನ್, ಸೊ ದ್ಯಾಟ್ ಈವ್ನಿಂಗಲ್ಲಿ ನಾವು ಬ್ಯಾಸಲ್ ಕಡೆ ಹೋಗೋಣ. ಯಾಕಂದರೆ ನಾಳೆ ಮಾರ್ನಿಂಗ್ ನಾವು ವಾಪಸ್ ಹೊರಡ್ತಾ ಇದ್ದೀವಿ ದುಬೈಗೆ. ಜ್ಯೂರಿಕ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟಿ ಸ್ವಿಟ್ಜರ್ಲ್ಯಾಂಡ್ದು. ಆದರೆ ನನ್ನ ಪರ್ಸ್ನಲ್ ಫೇವ್ರೇಟ್ ಏನೂ ಅಲ್ಲ, ಇದು ನನ್ನ ಟೈಪ್ ಅಲ್ಲ, ಬಟ್ ಚೆನ್ನಾಗಿದೆ. ಇಲ್ಲಿ ಅಫ್ಕೋರ್ಸ್ ದೊಡ್ಡ ಫಿನಾನ್ಷಿಯಲ್ ಕಂಪನೀಸ್ ಎಲ್ಲ ಇದೆ, ಒಳ್ಳೆ ಯೂನಿವರ್ಸಿಟೀಸ್ ಇದೆ. ಇಟ್ಸ್ ಅ ರಿಚ್ ಪ್ಲೇಸ್, ಚೆನ್ನಾಗಿದೆ ನೋಡಲಿಕ್ಕೆ. ನಾನೇನು ಡೀಟೇಲ್ ಆಗಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನಡ್ಕೊಂಡು ಹೋಗ್ತಾ ಇರೋದು, ನಡೆಯೋದೇ ಮಜಾ ಅಲ್ಲ ಇಲ್ಲಿ. ನಮ್ಮ ಫ್ರೆಂಡ್ಸ್ ಮೀಟ್ ಮಾಡಿ ಅಲ್ಲೊಂದು ಕ್ವಿಕ್ ಲಂಚ್ ಮಾಡಿಕೊಂಡು ನಾವು ವಾಪಸ್ ಬೆಸಲ್ಗೆ ಇವತ್ತು ಮಧ್ಯಾಹ್ನಷ್ಟಕ್ಕೆ ರೀಚ್ ಆದ್ವಿ. 2:30 ಗಂಟೆಗೆ ರೀಚ್ ಆಗಿ 1 hour ನಿದ್ದೆ ಮಾಡಿದ್ವಿ. ಲಾಸ್ಟ್ ಈವ್ನಿಂಗ್ ಇನ್ ಸ್ವಿಟ್ಜರ್ಲ್ಯಾಂಡ್. ನಾಳೆ ಬೆಳಿಗ್ಗೆ ನಾವು ದುಬೈಗೆ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತು ಬ್ಯಾಸಲ್ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಚಳಿ. ಇವತ್ತು ಈವ್ನಿಂಗ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇರೋದು. ರೆಂಟ್ ಕಾರ್ ನಾವು ಮಧ್ಯಾಹ್ನನೇ ಜ್ಯೂರಿಕ್ಕಿಂದ ಬಂದು ವಾಪಸ್ ಕೊಟ್ಟಾಯಿತು. ಸ್ವಿಟ್ಜರ್ಲ್ಯಾಂಡ್ದು ಇನ್ನೊಂದು ಬ್ಯೂಟಿಫುಲ್ ಸಿಟಿನೇ ಬ್ಯಾಸಲ್. ಬ್ಯಾಸಲ್ನ ನೀವು ಒಂದು ಕಲ್ಚರಲ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು. ಒಂದು ಸೈಡಲ್ಲಿ ನೋಡಿದ್ರೆ ಇದು ಫುಲ್ ಮೆಡೀವಲ್ ಓಲ್ಡ್ ಟೌನ್ ಥರ ಕಾಣುತ್ತೆ, ಇನ್ನೊಂದು ಕಡೆ ನಿಮಗೆ ಮಾಡರ್ನ್ ಆರ್ಕಿಟೆಕ್ಚರು ಇದೆ. ಇನ್ನೊಂದು ಸ್ಪೆಷಾಲಿಟಿ ಬ್ಯಾಸಲ್ದು, ಇದು 3 ಕಂಟ್ರೀಸ್ ಮೀಟ್ ಆಗೋ ಜಾಗ. ಬ್ಯಾಸಲ್ ಇರೋದು ಸ್ವಿಟ್ಜರ್ಲ್ಯಾಂಡಲ್ಲಿ, ಇದರದ್ದು ಒಂದು ಸೈಡಲ್ಲಿ ಫ್ರಾನ್ಸ್, ಒಂದು ಸೈಡಲ್ಲಿ ಜರ್ಮನಿ. ತುಂಬ ಜನ ಡೈಲಿ ಕಮ್ಯೂಟ್ ಮಾಡ್ತಾರೆ ಕೆಲಸಕ್ಕೆ ಹೋಗಲಿಕ್ಕೆಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬ್ಯಾಸಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ, ಫ್ರಾನ್ಸಲ್ಲಿ ಲಂಚ್ ಮಾಡಿ, ಜರ್ಮನಿಲಿ ಡಿನ್ನರ್ ಮಾಡಿ, ಮತ್ತೆ ನೀವು ವಾಪಸ್ ಸ್ವಿಟ್ಜರ್ಲ್ಯಾಂಡ್ಗೆ ಬಂದುಬಿಡ್ಬೋದು ಒಂದೇ ದಿವಸದಲ್ಲಿ ಎಲ್ಲ. ಅಷ್ಟು ಕನ್ವೀನಿಯೆಂಟ್ ಆ್ಯಂಡ್ ಈಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಇಲ್ಲಿ. ಫ್ಯೂ ಮಿನಿಟ್ಸ್ ಡ್ರೈವ್ ಅಷ್ಟೇ. ಆಮೇಲೆ ಬ್ಯಾಸಲಲ್ಲಿ 40 ಮ್ಯೂಸಿಯಮ್ಸ್ ಮೇಲೆ ಇದೆ. ಆದರೆ ನಾನು ಕೆಲವೇ ಮ್ಯೂಸಿಯಮ್ಸ್ಗೆ ಹೋಗಿರೋದು. ಇದು ನನ್ನ 3rd ವಿಸಿಟ್ ಟು ಬ್ಯಾಸಲ್. ಸ್ವಿಟ್ಜರ್ಲ್ಯಾಂಡ್ಗೆ ನೀವು ಯಾವತ್ತಾನ ಬರಲಿಕ್ಕೆ ಪ್ಲ್ಯಾನ್ ಮಾಡಿದರೆ ಇಂಟರ್ಲಾಕನ್, ಬ್ಯಾಸಲ್, ಜ್ಯೂರಿಕ್, ಲುಝೇನ್ ಇಷ್ಟಂತೂ ಮಾಡಲೇಬೇಕು. ಆಮೇಲೆ ಬಾಕಿ ಇರೋದೆಲ್ಲ ಎಕ್ಸ್ಟ್ರಾ ಟೈಮ್ ಇದ್ದರೆ ಮಾಡಿ. ಇಲ್ಲೂ ಅದೇ ನಡೆಯೋದು ಸ್ಟಾರ್ಟ್ ಮಾಡಿದ್ವಿ. ನಡೀತಾ ಇವತ್ತು ಕಾಫಿ ಕುಡಿಯೋ ಬದಲು ಬಿಯರ್ ಟ್ರೈ ಮಾಡಿದ್ವಿ, ವೈನ್ ಟ್ರೈ ಮಾಡಿದ್ವಿ. ಬ್ಯೂಟಿಫುಲ್ ಸಿಟಿ ವ್ಯೂ ಎಂಜಾಯ್ ಮಾಡ್ತಾ ನಡೆಯೋದೇ ಗೊತ್ತಾಗಲಿಲ್ಲ ನಮಗೆ. ಹಾಗೆ ನಡೀತಾ ಈ ಬ್ರಿಡ್ಜ್ ಹತ್ರ ಬಂದ್ವಿ. ಇದೇ ಒಂಥರ ಇದು ಹಾರ್ಟ್ ಆಫ್ ಬೇಸಲ್ ಅಂತ ಹೇಳ್ಬೋದು. ಈ ಬ್ರಿಡ್ಜಿಂದ ನೀವು ಎಲ್ಲ ಕಡೆ ನಡ್ಕೊಂಡು ಹೋಗ್ಬೋದು. ಇದು ಆಲ್ಮೋಸ್ಟ್ 13th ಸೆಂಚುರಿಯಿಂದನೇ ಇದೆ ಅಂತೆ. ಕೆಳಗಡೆ ಇರುವ ಈ ರಿವರ್ ಬಂದು ರೈನ್. ಇಲ್ಲಿ ಒಂದು ಕಾಲದಲ್ಲಿ ಜನರು ಸ್ವಿಮ್ಮಿಂಗು ಮಾಡ್ತಾರಂತೆ. ಕ್ಯೂಟ್ ಆಗಿರೋ ಕಾಫಿ ಶಾಪ್ಸ್, ಬಾರ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ನಮ್ಮ ಈವ್ನಿಂಗ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹೋಪ್ ನಿಮಗೂ ನಮ್ಮ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ಹಾಲಿಡೇ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.